ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದೆ ಭಾರತ. ಹೀಗಾಗಿ ಕುದಿತಾ ಇರುವಂತಹ ಪಾಕಿಸ್ತಾನ ನಾವು ಏನು ಕಡಿಮೆ ಇಲ್ಲ, ನಾವು ಸ್ಟಾಪ್ ಮಾಡ್ತೀವಿ ಬಿಸ್ನೆಸ್ನ ಅಂತ ಹೇಳಿದ್ದಾರೆ. ಭಾರತದ ಹಡಗುಗಳಿಗೆ ನಿರ್ಬಂಧವನ್ನ ಪಾಕಿಸ್ತಾನ ಹೇರ್ತಾ ಇದೆ. ಭಾರತದ ಹಡಗು ಮತ್ತು ಬೋಟ್ಗಳಿಗೆ ಪಾಕಿಸ್ತಾನದಲ್ಲಿ ನಿಷೇಧ ಇದೆ. ಭಾರತದ ಧ್ವಜ ಇರುವಂತಹ ಹಡಗು ಬಂದರು ಪ್ರವೇಶ ಮಾಡದಂತೆ ಅವರೂ ನಿರ್ಧಾರವನ್ನು ತಗೊಂಡಿದ್ದಾರೆ. ಈಗ ನೀವು ಇದನ್ನು ಕೇಳಬಹುದು, ಇದು ರಾಜತಾಂತ್ರಿಕ ಕ್ರಮನ ರಕ್ಷಣಾ ಕ್ರಮನ ಅಂತ. ನಮ್ಮ ಪ್ರಕಾರ ಇದು ರಕ್ಷಣಾ ಕ್ರಮ. ಎಲ್ಲಿ ಹಡಗಿನ ಮೂಲಕ ಬಂದು ಹೊಡಿತಾರೋ ಅನ್ನೋ ಭಯ ಇರುವಂತಹ ಪಾಕಿಸ್ತಾನ ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಳೋದಕ್ಕೆ ಈ ಹೆಜ್ಜೆಯನ್ನು ಇಟ್ಟಿದೆ. ಇದು ರಾಜತಾಂತ್ರಿಕ ಕ್ರಮ ಅಲ್ಲ, ರಕ್ಷಣಾತ್ಮಕ ಕ್ರಮ ಅಷ್ಟೇ. ಭಯದಲ್ಲಿರುವಂತಹ ಅವರು ನಾವು ಬಿಸ್ನೆಸ್ ಮಾಡಲ್ಲ ನಿಮ್ಮ ಜೊತೆಗೆ, ಈ ಕಡೆಯಿಂದ ಕೂಡ ಒಂದು ಸೂಜಿ ಹೋಗಲ್ಲ, ಆ ಕಡೆಯಿಂದ ಒಂದು ಸೂಜಿ ಬರಬಾರದು ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರಿಗೆ ಜಾಸ್ತಿ ನಷ್ಟ ಅಂತ ಲೆಕ್ಕಾಚಾರವನ್ನು ಹಾಕಿ ನೋಡಿದಾಗ ಭಾರತಕ್ಕಿಂತ ಕಳ್ಕೊಳ್ಳೋದು ಪಾಕಿಸ್ತಾನನೇ ಹೆಚ್ಚು. ನಾವು ನಿಮಗೆ ಕಳೆದ ಬುಲೆಟಿನಲ್ಲಿ ಕೂಡ ಒಂದು ನಂಬರ್ಸ್ ಕೊಡ್ತಾ ಇದೆ ನಿಮಗೆ, ಯಾರು ಎಷ್ಟು ಲಾಸ್ ಆಗುತ್ತೆ ಅಂತ, ಯಾರಿಗೆ ಹೆಂಗೆ ಲಾಸ್ ಆಗುತ್ತೆ, ಹೆಂಗೆ ಯಾರ್ಯಾರು ಸುತ್ತಾಕೊಂಡು ಹೋಗಬೇಕು, ಹೆಂಗೆ ಯಾರ್ಯಾರ್ದು ಟೈಮ್ ಲಾಸ್ ಆಗುತ್ತೆ ಅನ್ನೋದೆಲ್ಲ ಹೇಳ್ತಾ ಇದ್ವಿ. ಸೊ ಈಗ ಅವರು ಇಂಡಿಯನ್ ಶಿಪ್ಸ್ಗೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಅಂದಿದ್ದಾರೆ. ಬಟ್ ಫ್ಯೂಯಲಿಂದ ಹಿಡಿದು ಚಿಕ್ಕ ಪುಟ್ಟ ವಿಚಾರದಲ್ಲೂ ಸಮಸ್ಯೆ ಆಗೋದು ಪಾಕಿಸ್ತಾನಕ್ಕೆ. ನಿಮಗೆ ಸ್ವಲ್ಪ ದಿನಗಳ ಹಿಂದೆ ನಾವು ಅರೇಬಿಯನ್ ಸೀನಲ್ಲಿ ಸಮರಾಭ್ಯಾಸವನ್ನು ಮಾಡ್ತಾ ಇದ್ದು ನೆನಪಿರ್ಬೋದು. ಈಗ ಅದರ ಮುಂದುವರೆದ ಭಾಗ ನಾವಲ್ ಬ್ಲಾಕೇಡ್ ಅಂತ ಇದನ್ನು ನಾವು ಕರಿತೀವಿ. ಅಂದರೆ ಇವ್ರಿಗೆ ನೆಕ್ಸ್ಟ್ ಫ್ಯೂಯಲ್ ಇಂಧನಗಳು ಸಪ್ಲೈ ಆಗಬೇಕಂದ್ರೂ ಕೂಡ ನಾವು ಅದಕ್ಕೆ ಬ್ಲಾಕ್ ಮಾಡ್ತೀವಿ, ನಾವು ಅದನ್ನು ತಡಿತೀವಿ. ಇವರಲ್ಲಿ ಗಾಡಿಗಳಿರ್ತವೆ, ಓಡಿಸೋದಕ್ಕೆ ಇಂಧನ ಇರಲ್ಲ. ಇವರಲ್ಲಿ ಟ್ಯಾಂಕರ್ ಇರ್ತವೆ, ತುಂಬಿಸೋದಕ್ಕೆ ಇಂಧನ ಇರಲ್ಲ. ಸೊ ಅತ್ಯಂತ ಹೆಚ್ಚು ಸಂಕಷ್ಟದ ಪೊಸಿಷನಲ್ಲಿ ಪಾಕಿಸ್ತಾನ ತಳ್ಳಲ್ಪಡ್ತಾ ಇದೆ. ನಾವು ನೋಡ್ತಾ ಇದ್ವಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಭೀತಿ ಯಾವ ಮಟ್ಟಕ್ಕೆ ಶುರುವಾಗಿದೆ ಅಂತ. ಇದರ ಬೆನ್ನಲ್ಲೇ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ನೌಕರರ ಸುದೀರ್ಘ ರಜೆಗೆ ಬ್ರೇಕ್ ಬಿದ್ದಿದೆ. ಉತ್ಪಾದನಾ ಗುರಿಗಳನ್ನು ತಲುಪೋದಕ್ಕೆ ಸಾಧ್ಯವಾಗದ ಕಾರಣ ರಜೆ ಇಲ್ಲ, ಮುಂದಿನ 2 ತಿಂಗಳ ತನಕ ಯಾರೂ ರಜೆಯನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಒಂದು ಡೈರೆಕ್ಷನ್ಸ್ ಕೂಡ ಹೊರಬಿದ್ದಿದೆ. ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ನೀವು ನಮಗೆ ಸಹಕರಿಸಬೇಕು ಅಂತ ಕೇಳಲಾಗ್ತಾ ಇದೆಯಂತೆ. ಗಮನಿಸ್ತಾ ಇದ್ರಿ ನೀವು, ಅಂದರೆ ಒಂದು ನಾವು ನಿಮ್ಗೆ ಹೇಳ್ತಾ ಇದ್ವಿ ಈ ಶಸ್ತ್ರಾಸ್ತ್ರ ಸಂಗ್ರಹ ಯುದ್ಧದ ಟೈಮ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳು ಮದ್ದು ಗುಂಡುಗಳನ್ನು ಪೂರೈಕೆ ಮಾಡಿಕೊಳ್ಳೋದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ಬಿಟ್ಟಿದೆ. ಹೀಗಾಗಿ ಇರುವಂತಹ ಕೊರತೆಯನ್ನು ನಿಭಾಯಿಸೋದಕ್ಕೆ ಮ್ಯಾನ್ ಪವರನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಕೇಶ್, ಮುಂದಿನ 2 ತಿಂಗಳ ತನಕ ರಜೆಯನ್ನು ತಗೊಳ್ಬಾರ್ದು ಅನ್ನೋ ಇನ್ಸ್ಟ್ರಕ್ಷನಲ್ಲಿ ಏನೇನು ಮಾಹಿತಿಯನ್ನು ಉಳಿದಂತೆ ಹಂಚ್ಕೊಳ್ಳೋ ಕೆಲಸ ಆಗಿದೆ, ಏನು ಟಾರ್ಗೆಟನ್ನು ಇಟ್ಕೊಂಡಿದ್ರು, ಯಾವ ಟಾರ್ಗೆಟನ್ನು ತಲುಪಲಾಗ್ತಾ ಇಲ್ಲ ಅನ್ನುವಂತಹ ಆತಂಕ ಅಂತ. ಮಮತಾ, ಪ್ರಮುಖವಾಗಿ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳು ಏನಿವೆ ಅವುಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಕೆ ಮಾಡಬೇಕಾದ್ರೆ ಒಂದಷ್ಟು ಗುರಿಗಳನ್ನ ಇಟ್ಕೊಳ್ಳುತ್ತೆ. ಗುರಿಯನ್ನ ಇಟ್ಕೊಂಡು ಉತ್ಪಾದನೆಯನ್ನ ಮಾಡಬೇಕಾಗುತ್ತೆ. ಆ ಟಾರ್ಗೆಟ್ ರೀಚ್ ಆಗದೇ ಇರೋ ಕಾರಣಕ್ಕೋಸ್ಕರ ಈಗ ರಜೆ ಕ್ಯಾನ್ಸಲ್ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಕಾರಣಕ್ಕೋಸ್ಕರ ಶಸ್ತ್ರಾಸ್ತ್ರ ಉತ್ಪಾದನಾ ಘಟಕಗಳೇನಿವೆ ಅವುಗಳಿಗೆ ರಜೆಯನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. 2 ದಿನ ಅಂದರೆ 2 ತಿಂಗಳ ಕಾಲ ರಜೆಯನ್ನು ತೆಗೆದುಕೊಳ್ಳುವಂತಿಲ್ಲ, ಅದರಲ್ಲೂ ಕೂಡ 2 ದಿನದ ಮೇಲೆ ತೆಗೆದುಕೊಳ್ಳುವಂತಿಲ್ಲ ಎನ್ನುವಂಥ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಉತ್ಪಾದನಾ ಘಟಕಗಳಿಗೆ ನೀಡಿರುವಂಥ ಗುರಿಯನ್ನು ತಲುಪದೇ ಇದ್ದಾಗ ಆಗುವಂಥ ಸಮಸ್ಯೆಗಳು, ಅದರಿಂದ ಆಗುವಂಥ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಕಾ ಕಂಪನಿಗಳು ನಿರಂತರವಾಗಿ ಈ ಸಮಯದಲ್ಲಿ ತುಂಬ ಉಪಯೋಗ ಆಗುತ್ತೆ ಮತ್ತು ಸಪೋರ್ಟಿವ್ ಆಗಿ ಇರಬೇಕಾಗತ್ತೆ. ಇಂತಹ ಸಮಯದಲ್ಲಿ ರಜೆಯನ್ನು ತೆಗೆದುಕೊಳ್ಳುವಂಥದ್ದು ಗುರಿಯನ್ನು ತಲುಪದೇ ಇರೋದ್ರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದಾಗಿ ಈಗ ರಜೆಯನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು. ಏನಾದರೂ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಮತ್ತು ಕ್ರಮಗಳನ್ನು ಕೂಡ ಪರಿಣಾಮವನ್ನು ಕೂಡ ಎದುರಿಸಬೇಕಾಗತ್ತೆ. ಆಗಿರುವಂಥ ನಿಯಮವನ್ನು ಪಾಲನೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುವಂಥದ್ದು ಕೂಡ ಕಂಪನಿಗಳಿಗೆ ಇರುವಂಥದ್ದು. ಮಮತಾ, ಇನ್ನೊಂದು ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಹೆಂಗೆ ಸಾಗ್ತದೆ ಶಸ್ತ್ರಾಸ್ತ್ರ ಸಂಗ್ರಹದ ವಿಚಾರದಲ್ಲಿ? ಯಾವ್ಯಾವ ಕಂಟ್ರೀಸ್ ಹತ್ರ ನಾವು ಮಾತುಕತೆಯನ್ನು ನಡೆಸಿದೀವಿ ಲೋಕೇಶ್, ಅಲ್ಲಿಂದ ಶಸ್ತ್ರಾಸ್ತ್ರಗಳನ್ನು ಇನ್ನು ಹೆಂಗೆ ಸಂಗ್ರಹ ಮಾಡೋ ಗುರಿಯನ್ನು ಇಟ್ಕೊಂಡಿದ್ದಾರೆ ಅಂತ?
ಪ್ರಮುಖವಾಗಿ ನಾವೀಗಾಗಲೇ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ಒಂದಷ್ಟು ದೇಶಗಳು ನಮಗೆ ಬೆಂಬಲವನ್ನು ಘೋಷಿಸಿರೋದು. ಬೆಂಬಲ ಘೋಷಿಸಿದ ತಕ್ಷಣವೇ ಅವರಿಂದ ತಮ್ಮ ಕಡೆಯಿಂದ ಶಸ್ತ್ರಾಸ್ತ್ರಗಳು ಬರ್ತವೆ ಅಂತ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಅದು ಯಾವ ಸಮಯದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖ ಆಗುತ್ತೆ. ಬೇಕಾಗಿರುವಂಥ ಒಂದಷ್ಟು ಪಿರಂಗಿಗಳಿರ್ಬೋದು, ಬೇರೆ ಇನ್ನಿತರ ಶಸ್ತ್ರಾಸ್ತ್ರಗಳಿರ್ಬೋದು, ಅವುಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು, ಆಮದು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಕೂಡ ಭದ್ರತೆಯ ದೃಷ್ಟಿಯಿಂದಾಗಿ ದೇಶ ಯಾವ ರೀತಿಯಾಗಿ ಅದನ್ನು ಸಂಗ್ರಹ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು, ಅದಕ್ಕೆ ಇರುವಂಥ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಆ ನಿಯಮಗಳನ್ನು ಪಾಲನೆ ಮಾಡಿಕೊಂಡೇ ಬೇರೆ ದೇಶಗಳಿಂದ ಆಮದನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಆದರೆ ತಮ್ಮ ಬಳಿ ಸಾಕಷ್ಟು ಇದೆ ಅನ್ನುವಂಥದ್ದು, ಆದರೆ ಉತ್ಪಾದನಾ ಗುರಿಯನ್ನು ತಲುಪದೇ ಇರೋ ಕಾರಣಕ್ಕೋಸ್ಕರ ರಜೆನ ಕ್ಯಾನ್ಸಲ್ ಮಾಡಿದೆ. ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಒಂದು ನಿಯಮಾವಳಿ ಏನಿದೆ ಅದನ್ನು ಕೂಡ ಯಾವ ರೀತಿಯಾಗಿ ಪಾಲನೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಮಮತಾ. ರೈಟ್, ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.